ಪ್ರಜಾಸೌಧ ಸ್ಥಳ ವಿರೋಧಿಸಿ 7ನೇ ದಿನಕ್ಕೆ ಮುಂದುವರೆದ ಧರಣಿ ಸತ್ಯಾಗ್ರಹ. ಭೋವಿ ವಡ್ಡರ್ ಸಮಾಜ ಸಾಥ್. ನಮಸ್ಕಾರ, ನಾನು ಮಧುವಿಲಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ಬೇಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನು ವಿರೋಧಿಸಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಸುತ್ತಿರುವ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವು ಸೋಮವಾರ 6ನೇ ದಿನದ ಹೋರಾಟದಲ್ಲಿ ಶ್ರೀ ಸಿದ್ದರಾಮೇಶ್ವರ ಭೋವಿ ವಡ್ಡರ, ಭೋವಿ ಸಮಾಜದ ಹಿರಿಯರಾದ ಹುಲಗಪ್ಪ ಕಟ್ಟಿಮನಿ, ಹಿರಿಯರಾದ ಹನುಮಂತ ಕಟ್ಟಿಮನಿ, ನಾಗಪ್ಪ ಬಳವಾಡ್, ದುರ್ಗಪ್ಪ ಕುಲಕರ್ಣಿ, ಮುದುಕಪ್ಪ ಡವಳಗಿ, ತಿಮ್ಮಣ್ಣ ಹಗಟಗಿ, ಹುಲಗಪ್ಪ ಗಿಡದಮನಿ, ದೇವಪ್ಪ ಹಗಟಗಿ, ಬಸವರಾಜ್ ಕಾರ್ಕೂರ್, ದುರ್ಗಪ್ಪ ಕಾರ್ಕೂರ್, ಪರಸಪ್ಪ ಕಾರ್ಕೂರ್, ದುರ್ಗಪ್ಪ ಹಾದಿಮನಿ, ಶ್ರೀಕಾಂತ್ ಚಿಂಚೋಳಿ, ಭೀಮ್ಶಿ ಕಾರ್ಕೂರ್, ರಾಜು ಹಾದಿಮನಿ, ಶಿವರಾಜ್ ಬಳವಾಡ್, ನಾಗರಾಜ್ ಕಟ್ಟಿಮನಿ, ನಾಗಪ್ಪ ಕಟ್ಟಿಮನಿ, ನಿಂಗರಾಜ್ ಬಂಡಿವಡ್ಡರ್, ಭೀಮಣ್ಣ ನಾಲತ್ವಾಡ್, ಶರಣಪ್ಪ ಬಂಡಿತ್ವಡ್ಡರ್, ಶ್ರೀನಿವಾಸ್ ಕುಲಕರ್ಣಿ, ದೇವಪ್ಪ ಕುಚ್ಚಬಾಳ್, ಸಾಬಣ್ಣ ಕಟ್ಟಿಮನಿ, ಹೋರಾಟ ಸಮಿತಿ ಅಧ್ಯಕ್ಷ ದಶರಥ ಸಿಂಗ್ ಮನಗುಳಿ, ಎಸ್ಬಿ ಕಟ್ಟಿಮನಿ, ಆರ್ಎಸ್ ಪಾಟೀಲ್ ಕೊಚ್ಚಬಾಳ್, ಮುತ್ತಪ್ಪ ಚಮಲಾಪುರ್, ಕಾಶಿನಾಥ್ ಮುರಾಳ್, ಮುರಿಗೆಪ್ಪ ಸರ್ಶೆಟ್ಟಿ, ಮಸುಮ್ ಸಾಬ್ ಕೆಂಬಾವಿ, ಮೆಹಬೂಬ್ ಚೊರಗಸ್ತಿ, ಕೋಟೆಗಲ್ ಸರ್, ಪ್ರಕಾಶ್ ಹಜರಿ, ದತ್ತು ಹೆಬ್ಸೂರ್, ವಿಜಯ್ ಸಿಂಗ್ ಹಜರಿ, ಮುದುಕಪ್ಪ ಬಡಿಗೇರ್, ಮಹೇಶ್ ಚಲವಾದಿ, ಅಮಿತ್ ಮನಗುಳಿ, ರವಿ ಕಟ್ಟಿಮನಿ, ಮಂಜುನಾಥ್ ಶೆಟ್ಟಿ, ತಿಪ್ಪಣ್ಣ ಸಜ್ಜನ್, ರಾಮಣ್ಣ ಕಟ್ಟಿಮನಿ, ಸಂಜು ಬರೆದ್ನಾಳ್, ರಾಜು ಹಜರಿ, ನಿಂಗನಗೌಡ ದೇಸಾಯಿ, ಪ್ರಸಾದ್ ತಿವಾರಿ, ನಿತಿನ್ ವಿಜಾಪುರ್, ಸಿರಸ್ಕುಮಾರ್ ಹಜರಿ ಹಾಗೂ ಪಟ್ಟಣದ ಎಲ್ಲಾ ಸಮಾಜದ ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸತ್ಯಾಗ್ರಹವನ್ನು ಆರಂಭ ಮಾಡಿರುತ್ತೇವೆ. ಅದಕ್ಕೆ ಮನ್ನಣೆ ನೀಡಿ ನಾವು ಈ ಬೆಂಬಲಕ್ಕೆ ನಾವು ಸದಾ ಸಿದ್ಧರಿರುತ್ತೇವೆ. ಸಮಾಜ ವತಿಯಿಂದ, ನಮ್ಮ ಹೋರಾಟ ಸಮಿತಿಯಿಂದ ಯಾವುದೇ ಸಂದರ್ಭದಲ್ಲಿ ನಾವು ಸದಾ ಸಿದ್ಧರಿರುತ್ತೇವೆ ಎಂದು ನಾನು ಹೇಳುತ್ತೇವೆ. ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಭೋವಿ ಸಮಾಜದ ಬಂಧು ಬಾಂಧವರು, ಈ ಹೋರಾಟದ ಉದ್ದೇಶ ಏನದಪ್ಪ ಅಂತಂದ್ರೆ, ತಾಳಿಕೋಟೆ ಗ್ರಾಮ ಒಂದೇ ಅಲ್ಲ, ಸುತ್ತಮುತ್ತಲಿನ ಗ್ರಾಮಗಳೆಲ್ಲರಿಗೂ ಆ ವಿಧಾನಸೌಧಕ್ಕೆ ಹೋಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ದೂರದ ಸಂಗತಿ. ಆಟೋಕ್ಕೆ ಹೋಗ್ಬೇಕು, ನಡ್ಕೊಂಡು ಹೋಗ್ಲಿಕ್ಕೆ ಅಸಾಧ್ಯವಾದದ್ದು. ವೃದ್ಧಾಪ ಜನರಿಗೂ ಕೂಡ ಹೋಗ್ಲಿಕ್ಕಾಗೋದಿಲ್ಲ. ಏನು ನಡಿಬೇಕು ಆ ವಿಧಾನಸೌಧದಲ್ಲಿ ನಡೆಯುವಂಥ ತಹಸೀಲ್ದಾರ್ ಆಫೀಸ್ ಮುಖ್ಯವಾಗಿರ್ತದೆ. ಆ ತಹಸೀಲ್ದಾರ್ ಆಫೀಸ್ಗೆ ಇವರು ವಯೋವೃದ್ಧರು ಹೋಗ್ಬೇಕಾದ್ರೆ ಅವರಿಗೆ ಅನಾನುಕೂಲ ಆಗ್ತದೆ. ಆದ್ದರಿಂದ ನಮ್ಮ ತಾಳಿಕೋಟೆಯ ಗ್ರಾಮದಲ್ಲಿ ಈ ವಿಧಾನಸೌಧವನ್ನು ಮಾಡಿಕೊಟ್ರೆ ಯೋಗ್ಯ ಆಗ್ತದೆ, ಎಲ್ಲರಿಗೂ ಸಾರ್ವಜನಿಕರಿಗೂ ಅನುಕೂಲ ಆಗ್ತದೆ. ಆ ಉದ್ದೇಶದಿಂದ ಈ ಎಲ್ಲ ಸಮಾಜದ ಪ್ರತಿಯೊಂದು ಸಮಾಜದ ಮುಖಂಡರುಗಳು ಬಂದು ಈ ಒಂದು ವೇದಿಕೆಯಲ್ಲಿ ಈ ಪಾಲ್ಗೊಳ್ಬೇಕಾಗಿದೆ. ವಿಧಾನಸೌಧ ತಾಳಿಕೋಟೆ ಗ್ರಾಮದಲ್ಲೇ ಆಗಬೇಕೆಂಬ ಎಲ್ಲರ ನಮ್ಮ ಕುಲಬಾಂಧವರು ಭೋವಿ ಸಮಾಜದ ವತಿಯಿಂದ ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಿ ಇಲ್ಲಿಯೇ ನಿರ್ಮಾಣವಾಗಲೆಂದು ನಮ್ಮ ಸಮಾಜದ ವತಿಯಿಂದ ಈ ಧರಣಿಯಲ್ಲಿ ಪಾಲ್ಗೊಂಡಿದ್ದೇವೆ. ನಮ್ಮ ಬೆಂಬಲ ಈ ವಿಧಾನಸೌಧ ಇಲ್ಲೇ ಆಗಬೇಕೆಂಬುದು ಹಂಬಲವಾಗಿದೆ. ಆದ್ದರಿಂದ ಇವತ್ತಿನ ದಿವಸ ನಮ್ಮ ಭೋವಿ ಸಮಾಜದ ಬಂಧು ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಬೇಕೆಂತ ಎಲ್ಲರಿಗೂ ನನ್ನ ಒಳ್ಳೆಯ 4 ಮಾತುಗಳನ್ನು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡುತ್ತೇನೆ. ಜೈ